ಕಾಡು ಪ್ರಾಣಿಗಳು ಆಹಾರ ಅರಸಿ ಕಾಡಿನಂಚಿನ ಗ್ರಾಮಗಳಿಗೆ ನುಗ್ಗುವಂತಹ ಪ್ರಕ್ರಿಯೆಗಳು ಈಗಲೂ ಕೂಡ ನಡೀತಾ ಇದೆ. ಚಾಮರಾಜನಗರದಲ್ಲೂ ಇಂಥದ್ದೇ ಒಂದು ಘಟನೆಗೆ ಸಾಕ್ಷಿಯಾಗಿದೆ. ಹನೂರು ತಾಲೂಕಿನ ಸಂದನಪಾಳ್ಯದಲ್ಲಿ ಸೇಂಟ್ ಆಂಟೋನಿ ಗ್ರಾಮಾಂತರ ಪ್ರೌಢಶಾಲೆಗೆ ಕರಡಿ ನುಗ್ಗಿದೆ. ಬಾಗಿಲು ಮುರಿದು ಶಿಕ್ಷಕರ ವಿಶ್ರಾಂತಿ ಕೊಠಡವನ್ನ ಪ್ರವೇಶ ಮಾಡಿದೆ. ಬಳಿಕ ಬೀರು ಬಾಗಿಲು ಮುರಿದು ಅಡುಗೆ ಎಣ್ಣೆ ಹಾಗೂ ಬೆಲ್ಲ ಮೊದಲಾದ ಆಹಾರ ಪದಾರ್ಥವನ್ನ ಕರಡಿ ತಿಂದಿರೋದ್ರ ಬಗ್ಗೆ ಮಾಹಿತಿ ಇದೆ. ಕೊಠಡಿಯೊಳಗಿದ್ದಂತಹ ಪೀಠೋಪಕರಣಗಳು ಕೂಡ ಧ್ವಂಸವಾಗಿದೆ. ಪುಸ್ತಕ, ಆಹಾರ ಪದಾರ್ಥ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ಶಾಲೆಗೆ ಕರಡಿ ಪ್ರವೇಶದ ದೃಶ್ಯ ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಾಸನದಲ್ಲೂ ಅಷ್ಟೇ ಕಾಡಾನೆಗಳ ಉಪಟಳ ಮುಂದುವರಿತಾ ಇದೆ. ದಿನ ಬೆಳಗಾದ್ರೆ ಸಾಕು ಒಂದಷ್ಟು ಜಮೀನುಗಳಿಗೆ ನುಗ್ಗಿ ದಾಂಧಲೆಯನ್ನ ಕಾಡಾನೆಗಳು ಇಲ್ಲಿ ನಡೆಸ್ತಾನೆ ಇದೆ. ಹಿಂಡು ಹಿಂಡಾಗಿ ಗಜಪಡೆಗಳು ಕಾಣಿಸಿಕೊಳ್ತಾ ಇದೆ. ರೈತರ ಆತಂಕ ಮುಂದುವರಿತಾ ಇದೆ. ಕಾಡಾನೆ ಹಾವಳಿಯಿಂದ ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ಜನ ಗಾಬರಿಯಾಗಿದೆ. ಕಾಫಿ ತೋಟದಿಂದ ಕಾಡಾನೆಗಳು ರಸ್ತೆಗೆ ಬಂದಿದೆ. ಕಾಡಾನೆಯನ್ನ ಚದುರಿಸೋದಕ್ಕೆ ಪ್ರಯತ್ನ ಪಟ್ಟರು ಆಗಿದೆ.